ನಮಸ್ಕಾರಗಳು ಗೆಳೆಯರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಮೊದಲಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ದೇಶದ 1 ಕೋಟಿಗೂ ಹೆಚ್ಚು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಸಂತಸದ ಸುದ್ದಿ. ಇಂದು ಮಾರ್ಚ್ 12 ತುಂಟಿ ಭತ್ಯೆ, ಡಿಎ ಮತ್ತು ತುಟ್ಟಿ ಪರಿಹಾರ ಡಿಆರ್ ಹೆಚ್ಚಳದ ಉಡುಗೊರೆಯನ್ನು ಕೇಂದ್ರ ಸರ್ಕಾರದಿಂದ ಪಡೆಯಬಹುದಾಗಿದೆ. ಈ ನಿರ್ಧಾರವನ್ನು ಹೋಳಿ ಹಬ್ಬಕ್ಕೂ ಮುನ್ನವೇ ಸರ್ಕಾರವು ಅಧಿಕೃತವಾಗಿ ಘೋಷಿಸಲಿದೆ. ಮುಖ್ಯಾಂಶಗಳು: ತುಟ್ಟಿ ಭತ್ಯೆ ಶೇ. 2 ರಿಂದ 3% ಹೆಚ್ಚಳ ಸಾಧ್ಯತೆ. ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ. 53% ಡಿಎ ಮತ್ತು 55% ಅಥವಾ 56% ಏರಿಕೆ ಸಾಧ್ಯತೆ. ನೌಕರರ ವೇತನದಲ್ಲಿ ಪ್ರತಿ ತಿಂಗಳು ₹360 ರಿಂದ ₹540 ಹೆಚ್ಚಳ ಸಾಧ್ಯತೆ. 8ನೇ ವೇತನ ಆಯೋಗದ ನಿರೀಕ್ಷೆಯಲ್ಲಿರುವ ಉದ್ಯೋಗಿಗಳ ಮೌಲ್ಯಮಾಪನ ಮತ್ತು ಅಂತಿಮ ನಿರ್ಧಾರ. ಸಚಿವ ಸಂಪುಟ ಸಭೆಯ ನಂತರ ತುಟ್ಟಿ ಭತ್ಯೆ ಹೆಚ್ಚಿಸುವ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ಪ್ರತಿ ವರ್ಷ ಜನವರಿ 1 ಮತ್ತು ಜುಲೈ 1 ರಂದು ಡಿಎ ಪರಿಷ್ಕರಣೆ ನಡೆಯುತ್ತದೆ, ಆದರೆ ಅದರ ಅಧಿಕೃತ ಘೋಷಣೆ ಸಾಮಾನ್ಯವಾಗಿ ಮಾರ್ಚ್ ಮತ್ತು ಸೆಪ್ಟೆಂಬರ್ನಲ್ಲಿ ಮಾಡಲಾಗುತ್ತದೆ. ತುಟ್ಟಿ ಭತ್ಯೆ ಎಷ್ಟು ಹೆಚ್ಚಾಗಬಹುದು? ಮಾಧ್ಯಮ ವರದಿಯ ಪ್ರಕಾರ ಈ ಬಾರಿ ತುಟ್ಟಿ ಭತ್ಯೆಯಲ್ಲಿ ಶೇ. 2 ರಿಂದ 3% ಹೆಚ್ಚಳವಾಗಬಹುದು. ಇದರಿಂದಾಗಿ ಪ್ರಸ್ತುತ 53% ಇರುವುದರ 55 ಅಥವಾ 56%ಕ್ಕೆ ಏರಬಹುದು. 2024 ಅಕ್ಟೋಬರ್ನಲ್ಲಿ 3% ಹೆಚ್ಚಳಗೊಂಡು 50%ನಿಂದ 53%ಕ್ಕೆ ಏರಿಸಲಾಗಿತ್ತು. ಸಂಬಳದ ಮೇಲೆ ಇದರ ಪರಿಣಾಮ. ₹18,000 ಮೂಲ ವೇತನ ಹೊಂದಿರುವ ಉದ್ಯೋಗಿಗಳ ತುಟ್ಟಿ ಭತ್ಯೆ ಶೇ. 2 ಹೆಚ್ಚಾದರೆ ತಿಂಗಳಿಗೆ ₹360 ಹೆಚ್ಚಾಗಲಿದೆ. ಪ್ರಸ್ತುತ 53% ಡಿಎ ದರದಲ್ಲಿ ₹9,540 ನೀಡಲಾಗುತ್ತದೆ, ಆದರೆ 55% ಆದರೆ ₹9,900 ಆಗಲಿದೆ. 3% ಹೆಚ್ಚಿದರೆ ₹10,080 ತಲುಪಬಹುದು. ಇದು ಉದ್ಯೋಗಿಗಳಿಗೆ ಹೆಚ್ಚುವರಿ ಪ್ರಯೋಜನ ತರಲಿದೆ. ತುಟ್ಟಿ ಭತ್ಯೆ ನಿರ್ಧಾರ ಹೇಗೆ ತೆಗೆದುಕೊಳ್ಳಲಾಗುತ್ತದೆ? ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರವನ್ನು ಗ್ರಾಹಕರ ಮೇಲೆ ಸೂಚ್ಯಂಕ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. 2006 ರಿಂದ ಸರ್ಕಾರ ಹೊಸ ಸೂತ್ರವನ್ನು ಅಳವಡಿಸಿಕೊಂಡು ಹಣದುಬ್ಬರದ ಪರಿಣಾಮದ ನಿಖರ ಲೆಕ್ಕಾಚಾರ ಮಾಡುತ್ತಿದೆ. 8ನೇ ವೇತನ ಆಯೋಗದ ನಿರೀಕ್ಷೆ. ಸರ್ಕಾರಿ ನೌಕರರು ಈಗ 8ನೇ ವೇತನ ಆಯೋಗದ ಘೋಷಣೆಯ ನಿರೀಕ್ಷೆಯಲ್ಲಿದ್ದಾರೆ. ಕೇಂದ್ರ ಸರ್ಕಾರವು ಇದನ್ನು ಜನವರಿ 2025 ರಲ್ಲಿ ಪ್ರಕಟಿಸುವ ಸಾಧ್ಯತೆ ಇದೆ ಮತ್ತು 2026 ರಿಂದ ಜಾರಿಗೆ ಬರಬಹುದಾಗಿದೆ. 7ನೇ ವೇತನ ಆಯೋಗದ ಅವಧಿ ಡಿಸೆಂಬರ್ 31, 2025 ರಂದು ಕೊನೆಗೊಳ್ಳಲಿದೆ. 8ನೇ ವೇತನ ಆಯೋಗದ ನಿಯಮಗಳು ಮತ್ತು ಸದಸ್ಯರ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಲಭ್ಯವಾಗಿಲ್ಲ. ಈ ಬೆಳವಣಿಗೆಗಳು ಸರ್ಕಾರಿ ನೌಕರರ ವೇತನ ಮತ್ತು ಭತ್ಯೆಗಳಲ್ಲಿ ಮಹತ್ವದ ಬದಲಾವಣೆಗೆ ಕಾರಣವಾಗಬಹುದು. ಸಾರಾಂಶ: ಹೋಳಿ ಹಬ್ಬದ ಮುನ್ನವೇ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತಲುಪಿರುವ ಈ ಸುವಾರ್ತೆ ಅವರ ಅಧಿಕೃತ ಸ್ಥಿತಿಗೆ ಹೆಚ್ಚುವರಿ ಅನುಕೂಲ ತರುವ ನಿರೀಕ್ಷೆಯಿದೆ. ಅಧಿಕೃತ ಘೋಷಣೆಯ ನಂತರ ಈ ಭತ್ಯೆ ಏರಿಕೆಯಿಂದ ಎಷ್ಟು ಪ್ರಯೋಜನವಾಗಬಹುದು ಎಂಬ ವಿವರಗಳು ಇನ್ನಷ್ಟು ಸ್ಪಷ್ಟವಾಗಲಿವೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ.